ಈ ಕಡೆ ಇಲ್ಲೊಂದು 10 ನೋಡಿ 480 ಎಲೆಕ್ಟ್ರಾನಿಕ್ ಸಿಟಿ ಹೋಗೋಣ. ಹಾಂ, ಕಲ್ಯಾಣ ನಗರ HBR ಲೇಔಟ್. ಮತ್ತೊಂದು ಡೆಲಿವರಿಗೆ ಬಂದಿದ್ದೆ ಇಲ್ಲಿ. ಇದಕ್ಕೆ ಕೊಟ್ಟಿದ್ದಾರೆ 82 ರುಪೀಸು. ಇದಾ ಇಷ್ಟಲ್ಲ ಬಂತು. 230 ಮುರುಗೇಶ್ ಪಾಳ್ಯ ಕೋನೇನ ಅಗ್ರಹಾರ ಮುರುಗೇಶ್ ಪಾಳ್ಯ. ಪೇಮೆಂಟ್ಸು ಅವರೇ ಮಾಡ್ತೀರಾ? ಪೇಮೆಂಟ್ ಅಲ್ಲೋಗಿ ಫೋನ್ ಮಾಡಿ ನಾನು ಮಾಡ್ತೀರಾ? ಸರಿ ಸರ್. ಹಾಯ್, ನಮಸ್ತೆ ಇದ್ದರೆ ನಾನು ಗಜಾನ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತೇನಪ್ಪ ಅಂದರೆ ತುಂಬ ಜನ ಕೇಳ್ತಾಯಿದ್ರು ನಾನು ಪೋರ್ಟರ್ ಮಾಡಿದ್ದೆ. ಪೋರ್ಟ್ರಲ್ಲಿ ಏನು ಕೇಳ್ತಾಯಿದ್ರು ಅಂದರೆ ನೈಟಲ್ಲಿ ಆರ್ಡ್ರ್ ಬರುತ್ತಾ, 6 ಗಂಟೆ ಮೇಲೆ ಆರ್ಡ್ರ್ ಬರುತ್ತಾ, ನೈಟ್ 12 ಗಂಟೆಗೆ ಆರ್ಡ್ರ್ ಬರುತ್ತಾ ಅಂತ ಕೇಳ್ತಾಯಿದ್ರು. ಅದಕ್ಕೋಸ್ಕರ ನನಗೂ ಡೌಟ್ ಇತ್ತು, ನೈಟಲ್ಲಿ ಆರ್ಡ್ರ್ ಬರುತ್ತಾ ಬರಲ್ವಾ ಅಂತ ಹೇಳ್ಬಿಟ್ಟು ಇವತ್ತು ನೋಡೋಣ. ಇವತ್ತು ಸಾಯಂಕಾಲ ಟೈಮ್ ಆಗಿದೆ, ಒಂದು 5:15 ಆಗಿದೆ. ಇವಾಗ ಟೈಮ್ ನೋಡಿಬಿಡೋಣ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು. ನೋಡಿ, ಈಗ 5 ಗಂಟೆ 47 ನಿಮಿಷ ಆಗಿದೆ. ಇವಾಗ ನಾನು ಆನ್ಲೈನ್ಗೆ ಹೋಗ್ತೀನಿ. ಇವಾಗ ಏನು ನೋಡ್ತಾ ಇದ್ದೀರಾ, ಆನ್ಲೈನ್ಗೆ ಹೋಗೋಣ. ಅದಕ್ಕೂ ಮುಂಚೆ ನಮ್ಮ ಟ್ರಿಪ್ನ 0 ಮಾಡೋಣ. ಟ್ರಿಪ್ 0 ಆಯಿತು. ಇವಾಗ ಆನ್ಲೈನ್ಗೆ ಹೋಗ್ತಾ ಇದ್ದೀನಿ. ಕಿಟ್ ಎಲ್ಲ ಇಲ್ಲ ನಮ್ಮ ಹತ್ರ. ನೋಡೋಣ. 5 ಗಂಟೆ 48 ನಿಮಿಷ ಆಗಿದೆ. ಆರ್ಡರ್ ಎಷ್ಟೊತ್ತವರೆಗೂ ಇರುತ್ತೆ, ಎಷ್ಟು ದೂರ ಕೊಡ್ತಾನೆ, ಏನಾದ್ರು ಆರ್ಡ್ರ್ ಬರುತ್ತಾ ಬರಲ್ವಾ ಅಂತ ಹೇಳ್ಬಿಟ್ಟು ನೋಡೋಣ. ಇವಾಗ ನೋಡ್ಬೋದು 5 ಗಂಟೆ 48 ನಿಮಿಷ ಆಗಿದೆ. ಇವಾಗ ನಾನು ರೆಡಿ ಆಗಿದ್ದೀನಿ ಆರ್ಡ್ರ್ ಮಾಡೋಕ್ಕೆ. ನೋಡ್ತಾ ಇರಿ, ಕೊನೆವರೆಗೂ ನೋಡಿ ಎಷ್ಟು ಅರ್ನ್ ಆಗುತ್ತೆ, ರಾತ್ರಿ ಏನಾದ್ರು ಆರ್ಡ್ರ್ ಬರುತ್ತಾ, ಆರ್ಡ್ರ್ ಬಂದರೆ ಯಾವೆಲ್ಲ ಆರ್ಡ್ರ್ಗಳು ಬರುತ್ತೆ ಅಂತ ಹೇಳ್ಬಿಟ್ಟು ಸಂಪೂರ್ಣವಾದ ಮಾಹಿತಿಗಳು ಈ ವಿಡಿಯೋದಲ್ಲಿ ಇರುತ್ತೆ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಬಂತು ನೋಡಿ ಬನಶಂಕರಿ 235 ರೂಪಾಯಿ. ಯಾರೋ ಎಕ್ಸೆಪ್ಟ್ ಮಾಡಿಬಿಟ್ರು. ಓಕೆ, ಚಾಮರಾಜಪೇಟೆ ಅರ್ಧ ಗಂಟೆ ವೇಟ್ ಆದಮೇಲೆ ಒಂದು ಚಾಮರಾಜಪೇಟೆ ಬಂದಿದೆ. ಆಲ್ರೆಡಿ ಎರಡು ಬಂದಿತ್ತು, 2 ತೊಗೊಂಡ್ರು. ಇದನ್ನು ನೋಡಬೇಕು, ಇದೇನಾದ್ರು ಸಿಕ್ಕರೆ ಹೋಗಬೇಕು. ಈ ಥರ ಹೊಡಿತಾ ಇದ್ದೀನಿ. ತಗೊಳ್ಳಲ್ಲ. ತಗೊಂತ ಚಾಮರಾಜಪೇಟೆಗೆ ಹೋದರೆ ಆರ್ಡ್ರ್ಗಳು ವಾಪಸ್ ಬರುತ್ತೆ. ಇವಾಗ ಎಲ್ಲಿದೆ ಲೊಕೇಶನು, ಎಷ್ಟು ದೂರ ಇದೆ? ಗೋಕುಲು ಇಲ್ಲೇ ಹಿಂದೆನೇ ಹೋಯ್ತು. ಎಷ್ಟು ದೂರ ಇದಪ್ಪ ಲೊಕೇಶನು? ಇಲ್ಲೇ ಸಿ ವಿ ರಾಮಣ್ಣ ನಗರ್ ಇದು. ಯಶವಂತಪುರ ಇಲ್ಲೇ ಇದ್ದೀನಿ ನಾನು. ಇಲ್ಲಿ ಮುಂದೆ ಹೋಗ್ಬಿಟ್ಟು ರೈಟ್ ಒಂದು ಇದೆ ಅನಿಸುತ್ತೆ. ಮುಂದೆ ಹೋಗ್ಬಿಟ್ಟು ರೈಟ್ ತೊಗೋಬೇಕು. ಬರ್ರಿ, ಇದನ್ನ ಹೋಗ್ಬಿಟ್ಟು ಪಿಕ್ ಮಾಡೋಣ. ಇಲ್ಲಿ ಫಸ್ಟ್ ಫ್ಲೋರ್ ಬರೋಕ್ಕೆ ಹೇಳಿದ್ದಾರೆ. ಓಕೆ, ಓಕೆ ಮ್ಯಾಮ್. ಚೇಂಜ್ ಇಲ್ಲ ಮೇಡಮ್ ನಮ್ಮ ಹತ್ರ. ಮಾಡಿಬಿಡಿ. ಫಸ್ಟ್ ಒಂದು ಪಿಕಪ್ ಆಯಿತು. ಇದು ಬಂದ್ಬಿಟ್ಟು ಹಾಸ್ಪಿಟಲ್ ಹತ್ರ ಅಂತೆ. ಓಕೆ, ಇವಾಗ ಎಷ್ಟು ಕಿಲೋಮೀಟ್ರ್ ಇದೆ ನೋಡೋಣ. 178 ರುಪೀಸ್ ಕೊಟ್ಟಿದ್ದಾರೆ. 178ಅಲ್ಲಿ ಅವನೇ ತೊಗೊಂಡ್ಬಿಡ್ತಾನೆ ಒಂದು 20-25 ರೂಪಾಯಿ. ಓಕೆ, ಕರೆಕ್ಟಾಗಿ ಇಟ್ಕೊಳ್ಳೋಣ. ಇವತ್ತು ಇನ್ನೊಂದಂದರೆ ಇವಾಗ ಟ್ರಾಫಿಕ್ ಬೇರೆ ಜಾಸ್ತಿ ಇರುತ್ತೆ. 10 ಕಿಲೋಮೀಟರು 10 ಕಿಲೋಮೀಟ್ರ್ ಇದೆ. ಬನ್ನಿ ಹೋಗ್ಬಿಟ್ಟು ಇದನ್ನ ಫಸ್ಟು ಡೆಲಿವರ್ ಮಾಡೋಣ. ನಿಮ್ಗೆ ಸಿಗ್ತೀನಿ ಆಮೇಲೆ. ಸರ್, ತಮ್ಮ ಹೆಸರು? ಹಾಂ, ಸರಿ, ಆಯಿತು. ಆಗಿದೆ. ಓಕೆ, ಇವಾಗ ಟ್ರಿಪ್ ಎಂಡ್ ಮಾಡ್ತಾಯಿದ್ದೀನಿ. ನೋಡಿ, ಎಷ್ಟು 40 ನಿಮಿಷದಿಂದ ನಾನು ಬಂದೆ. ಫಸ್ಟ್ ಆರ್ಡ್ರ್ ಇದು 178 ರೂಪಾಯಿ ಕಲೆಕ್ಟ್ ಆಗಿದೆ ಆಲ್ರೆಡಿ. ಇವಾಗ ಇಲ್ಲಿ ಆರ್ಡ್ರ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಎಷ್ಟು ಕೊಟ್ಟ ಅಂತೇಳಿ ನೋಡ್ಬಿಡೋಣ. ಇದಕ್ಕೆ ಇನ್ನೂ ಅಪ್ಡೇಟ್ ಆಗಿಲ್ಲ. ಅರ್ನಿಂಗ್ಸ್ ಹೋಗ್ಬಿಡೋಣ. ಸರ್, ಆರ್ಡ್ರ್ ಬರುತ್ತಾ? 142 ರೂಪಾಯಿ ನನಗೆ ಕೊಟ್ಟಿರೋದು. 109 ರೂಪಾಯಿ ಬನಶಂಕರಿ. ಮತ್ತೊಂದು ಆರ್ಡ್ರ್ ಬರ್ತಾಯಿದೆ, ಬನಶಂಕರಿ ಆರ್ಡ್ರು 109 ರೂಪಾಯಿ. ಹೋಗಬೇಕು. ಬನಶಂಕರಿಗೆ ಹೋದರೆ ಈ ಕಡೆ ಬರ್ಬೋದು, ಇಲ್ಲಾಂದರೆ ಇನ್ನೂ ದೊಡ್ಡ ತೊಗೋಬೋದು. ಬನಶಂಕರಿಗೆ ಹೋದರೆ ಆ ಕಡೆ ಎಳಿತಾನೆ. 109 ರೂಪಾಯಿ ಅಂದರೆ ಒಂದು ಎಷ್ಟಿರುತ್ತೆ? ತಗೊಂಬಿಡೋಣ. ತಗೊಂಬಿಟ್ಟಿದ್ದೀನಿ. ನಾ ಇರೋದೆಲ್ಲಿ? ಈ ಕಡೆಯಿಂದ ಆ ಕಡೆ. ಚಿಕ್ಕಪೇಟೆಗೆ ಹೋಗ್ಬೇಕು ನಾನೀಗ. ನೋಡಿ, ಆ ಕಡೆ ಹೋಗ್ಬೇಕು ರೂಟು. 100 ರೂಪಾಯಿಗೆ 2 ಕಿಲೋಮೀಟ್ರ್. 2 ಕಿಲೋಮೀಟರ್ ಹೋಗಬೇಕು. ಬನ್ನಿ, ಇದೊಂದು ಹೋಗ್ಬಿಟ್ಟು 9 ನಿಮಿಷ ಇದೆ. ಹೋಗ್ಬಿಟ್ಟು ಇದು ತೊಗೊಂಬಿಟ್ಟು ಹೋಗೋಣ. ಈಗ ಮತ್ತೊಂದಿಗೆ ಬಂದಿದ್ದೀನಲ್ಲ,
ನೋಡಿ 109 ರೂಪಾಯಿ ಇದೆ. ಏನಿದೆ ನೋಡ, ಇದಾ ಇಷ್ಟಲ್ಲ? ಓಕೆ, ಇಷ್ಟೇ. ಕೂತ್ಕೋತು ಸ್ವಲ್ಪ ಟರ್ನ್ ತೊಗೊಳಕ್ಕೆ ಒಂದು ಸ್ವಲ್ಪ ತೊಂದರೆ ಆಗುತ್ತೆ, ಆದರೂ ಪರವಾಗಿಲ್ಲ. ಎಷ್ಟು 109 ರೂಪಾಯಿ ಕೊಡ್ತಾರೆ. ಎಷ್ಟು ಕಿಲೋಮೀಟ್ರ್ ಇರ್ತದೆ? ಒಂದು 5 ಕಿಲೋಮೀಟ್ರ್ ಇರ್ಬೋದು ಅಂದ್ಕೋತೀನಿ. ಸ್ಟಾರ್ಟ್ ಟ್ರಿಪ್ಪು ನೋಡಿ ಎಷ್ಟು ಕಿಲೋಮೀಟರ್ ಇದೆ ಅಂತ ತೋರಿಸ್ತೀನಿ ನೋಡಿ. ಎಷ್ಟಿದೆ 3.7 ಕಿಲೋಮೀಟರು, 13 ರೂಪಾಯಿ. ಓಕೆ, 3.7 ಕಿಲೋಮೀಟರು 13 ರೂಪಾಯಿ ಇದೆ. ಬನ್ನಿ, 3.7 ಕಿಲೋಮೀಟರು 13 ನಿಮಿಷ ತೋರಿಸ್ತಾ ಇದೆ. ಬನ್ನಿ ಹೋಗೋಣ. ಹೋಗ್ಬಿಟ್ಟು ಫಸ್ಟು ಡೆಲಿವರಿ ಮಾಡೋಣ. ಅದು ಡೆಲಿವರ್ ಆಯಿತು. ಇವಾಗ 109 ರೂಪಾಯಿ ಬಂದಿದೆ. ಇವಾಗ ಎಂಡ್ ಟ್ರಿಪ್ ಕೊಡ್ತೀನಿ. 109ಕ್ಕೆ ಅವನೇ 22 ರೂಪಾಯಿ ಕಮಿಷನ್ ತಗೋತಾರೆ. ಆಯಿತು, 109 ಕ್ಯಾಶ್ ಕಲೆಕ್ಟ್ ಆಗಿದೆ. ಇವಾಗ ನೋಡಬೇಕು. ಇಲ್ಲೇ ಬನಶಂಕರಿ ಹತ್ರ ಇದ್ದೀನಿ. ಇದಕ್ಕೆ ಬಂದ್ಬಿಟ್ಟು 142 ರೂಪಾಯಿ ಹಳೇದು. ಇನ್ನೂ ಅಪ್ಡೇಟ್ ಆಗ್ತಾಯಿಲ್ಲ ಅದು. 229 ರೂಪಾಯಿ ನಾನು ಆರ್ಡರ್ ಮಾಡಿದ್ದೀನಿ. ಬಂತು 230. ಮುರುಗೇಶ್ ಪಾಳ್ಯ, ಕೋನೇನ ಅಗ್ರಹಾರ, ಮುರುಗೇಶ್ ಪಾಳ್ಯ ಇದ್ರ ಹತ್ರ ಹೋಗ್ಬಿಡೋಣ. ಇಲ್ಲಿಂದ ಹೋಗ್ಬಿಡೋಣ ಬನ್ನಿ, ಅಷ್ಟೇ. ಇನ್ನೇನು ಹೋಗ್ಬಿಡೋಣ, ಏನೇನಿದೆ ಎಲ್ಲ ಮಾಡ್ಕೊಂಬಿಡೋಣ ಅಷ್ಟೇ. ಓಕೆ, ತಗೊಂಡಿದ್ದೀನಿ ಮುರುಗೇಶ್ ಪಾಳ್ಯನೂ. ಎಷ್ಟಂದರೆ ಇದು 238 ರೂಪಾಯಿ. ಇಲ್ಲಿ ಪಿಕಪ್ ಎಷ್ಟು ಕಿಲೋಮೀಟರ್ ಇದೆ? 1.5 ಕಿಲೋಮೀಟ್ರಾ? 1.9 ಕಿಲೋಮೀಟ್ರ್ ಇದೆ. ಬನ್ನಿ ಮುರುಗೇಶ್ ಪಾಳ್ಯಕ್ಕೆ ಹೋಗ್ಬಿಟ್ಟು, ಅಂದರೆ ಇದನ್ನು ತಗೊಂಡು ಮುರುಗೇಶ್ ಪಾಳ್ಯಕ್ಕೆ ಹೋಗಿ ಡೆಲಿವರಿ ಮಾಡೋಣ. ಓಕೆ, ಇವಾಗ ಕೊಟ್ಟಿದ್ದಾರೆ, ತಗೊಂಡಿದ್ದೀನಿ. ಇವಾಗ ಸ್ಟಾರ್ಟ್ ಟ್ರಿಪ್ ಕೊಡೋಣ. ಸ್ಟಾರ್ಟ್ ಟ್ರಿಪ್ ಕೊಟ್ಟಿದ್ದೀನಿ. ಎಲ್ಲಿ ಅಂದರೆ ಇದು HAL ಹತ್ರ ಇದೆ. ಎಷ್ಟು ಕಿಲೋಮೀಟ್ರ್ ಇದೆ ನೋಡೋಣ. ಇಟ್ಕೊಂಬಿಡೋಣ ಫಸ್ಟು. ಎಷ್ಟು 14 ಕಿಲೋಮೀಟ್ರ್ ಇದೆ. ಬನ್ನಿ ಹೋಗ್ಬಿಟ್ಟು ಫಸ್ಟು ಡೆಲಿವರಿ ಲೊಕೇಶನ್ಗೆ ಹೋಗೋಣ. 1 hour later. ಆರ್ಡ್ರ್ ಬೇಕಾ ಅಂತ ಕೇಳಿದ್ದೆ ಸರ್. ಅದು 238 ಸರ್. ಹಾಂ, ಓಕೆ ಸರ್, ಬನ್ನಿ. ಈಗ ಮಾಡಿದ್ರೆ ಅದೇ ನಂಬರಾ? ಓಕೆ ಸರ್, ಮಾಡಿ. ಅಲ್ಲಿವರೆಗೂ ನಾನು ಡೆಲಿವರಿ ಹೊಡಿಯೋಕ್ಕಾಗಲ್ಲ, ಅದಕ್ಕೆ. ಅದೇ 242 ಅಲ್ಲ ಲಾಸ್ಟ್ ನಂಬರು? ಹಾಂ, ಓಕೆ ಸರ್. 238 ರುಪೀಸು ಪೇ ಮಾಡ್ತೀನಿ ಅಂತ ಹೇಳಿದ್ರು. ಪೇ ಆಗಿಲ್ಲ. ನನಗೆ ಎಷ್ಟು ಕೊಟ್ಟ ಅಂತೇಳಿ ನೋಡೋಣ. ಇಲ್ಲಿವರೆಗೂ ಇಲ್ಲಿ ಆರ್ಡ್ರ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ. 190 ರುಪೀಸ್ ಕೊಟ್ಟ ನನಗೆ 190 ರುಪೀಸ್ ಕೊಟ್ಟಿದ್ದಾರೆ. ಎಷ್ಟಿದೆ? 14 ಕಿಲೋಮೀಟ್ರಿಂದ ಬಂದೆ. ಟೋಟಲ್ ಅರ್ನಿಂಗ್ ಬಂದ್ಬಿಟ್ಟು 400 ರೂಪಾಯಿ. 400 ರೂಪಾಯಿ ಓಡಿರೋದು 34 ಕಿಲೋಮೀಟ್ರು. ಬಟ್ ಇಲ್ಲಿಂದ ಆರ್ಡ್ರ್ ಕೊಡಬೇಕಲ್ಲ, ಅದೇ ಡೌಟು. ಕೊಡ್ತಾನೆ, ಸ್ವಲ್ಪ ವೇಟ್ ಮಾಡಬೇಕಷ್ಟೆ. ಹಾಂ, ಕಲ್ಯಾಣ ನಗರ, HBR ಲೇಔಟ್. ಪೇಮೆಂಟ್ ದೇವಿಲ್ಲ? ಓಕೆ, ಥ್ಯಾಂಕ್ ಯು. ಓಕೆ, ಇವಾಗ ಮತ್ತೊಂದು ಆರ್ಡ್ರ್ ಬಂದಿತ್ತು, ಅದನ್ನು ನಾನು ಪಿಕ್ ಮಾಡಿದೆ. ಇಲ್ಲಿಂದ HBR ಲೇಔಟ್ಗೆ. ನಾನು ಇರೋದೀಗ ಮುರುಗೇಶ್ ಪಾಳ್ಯ ಹತ್ರ. ನೋಡೋಣ ಎಷ್ಟು ದೂರದ್ದು ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಪಿಕಪ್ ಕೊಟ್ಟಿದ್ದೀನಿ. ಎಷ್ಟು? 158 ರೂಪಾಯಿ ಇದೆ. 150 ಅಂದರೆ ಒಂದು 8 ಕಿಲೋಮೀಟ್ರ್ ಇರುತ್ತಾ ಗೊತ್ತಿಲ್ಲ, ನೋಡೋಣ ಇರಿ. ಎಷ್ಟಿದೆ? 10 ಕಿಲೋಮೀಟ್ರ್ ಇದೆ. ಬನ್ನಿ, ಇದು ಹೋಗ್ಬಿಟ್ಟು ಫಸ್ಟು ಡೆಲಿವರಿ ಮಾಡೋಣ. ಕೊಟ್ಟಿದ್ದಾರೆ. ಇವಾಗ ಟೈಮ್ ಬಂದ್ಬಿಟ್ಟು 9:40 ಆಗಿದೆ. 545 ರೂಪಾಯಿ ನಾನು ಅರ್ನ್ ಮಾಡಿದ್ದೀನಿ. ಈಗ ಇರೋದು ನಾನು ಎಲ್ಲಿ ಅಂದರೆ HBR ಲೇಔಟ್ ಹತ್ರ ಇದ್ದೀನಿ. ಒಂದು 5 ನಿಮಿಷ ಆಯಿತು ಬಂದು. ಯಾವುದೂ ಆರ್ಡರ್ ಇಲ್ಲ. ನೋಡೋಣ, ಯಾವುದೂ ಆರ್ಡರ್ ಇಲ್ಲ ಅಂದರೆ ಒಂದು 10 ಗಂಟೆ ಆಗ್ತಾಯಿದೆ. ಇಲ್ಲೆಲ್ಲರೂ ಊಟ ಮಾಡ್ಕೊಂಬಿಟ್ಟು ಅಷ್ಟರಲ್ಲಿ ಯಾವ್ದಾರು ಆರ್ಡ್ರ್ ಬಂದರೆ ಮತ್ತೆ ಹೋಗೋಣ.
ಬನ್ನಿ ಇಲ್ಲೆಲ್ಲರೂ ಊಟ ಮಾಡೋಣ. ಮತ್ತೊಂದು ಡೆಲಿವರಿಗೆ ಬಂದಿದ್ದೆ ಇಲ್ಲಿ. ಇದಕ್ಕೆ ಕೊಟ್ಟಿದ್ದಾರೆ 82 ರುಪೀಸು. ಓಪನ್ ಆಗ್ತಲ್ಲ 80 ರುಪೀಸು. ಇಲ್ಲೇ 2 ಕಿಲೋಮೀಟ್ರ್ ಇತ್ತಷ್ಟೇ. 10 ಗಂಟೆಯಿಂದ ಯಾವುದೂ ಆರ್ಡ್ರ್ ಬಂದಿರಲಿಲ್ಲ. ಆಲ್ರೆಡಿ ಇದೊಂದು ತಗೊಂಡೆ, ಕ್ಯಾಶ್ ಕಲೆಕ್ಟ್ ಆಯಿತು. ಇದನ್ನ ಕೊಟ್ಬಿಟ್ಟು ಡೆಲಿವರಿ ಕೊಟ್ಟಿದ್ದೀನಿ. ವೇಟ್ ಮಾಡಿ, ಗೋಡೌನ ಅಲ್ಲ. ಓಕೆ, ಇವಾಗ ಎಷ್ಟು ಅರ್ನ್ ಆಯಿತು ಅಂತ ಅಂದರೆ ಇನ್ನೂ ಅದ್ರ ಅಪ್ಡೇಟ್ ಆಗಿಲ್ಲ, ಅಪ್ಡೇಟ್ ಆಗುತ್ತೆ. ಇನ್ನೊಂದು ಆರ್ಡ್ರ್ಗಳು ಒಂದು ಸ್ವಲ್ಪ ಕಡಿಮೆ ಇದೆ ಇನ್ಮೇಲೆ ನೋಡಬೇಕು. ಈಗ HP R ಲೇಔಟಲ್ಲಿ ಇದ್ದೀನಲ್ಲ, ಇಲ್ಲಿರೋದು ನನಗೆ HP R ಲೇಔಟು. ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. 600 ರೂಪಾಯಿ ಅರ್ನ್ ಮಾಡಿದ್ದೀನಿ ಈಗ. ಓಕೆ, ನೋಡೋಣ, ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಇರಿ. ಅಲ್ಲ, ಇವಾಗ ಟೈಮ್ ಬಂದ್ಬಿಟ್ಟು 11 ಗಂಟೆ ಆಗಿದೆ. ನಾನು ಬ್ರಿಡ್ಜ್ ಮೇಲೆ, ಯಾವ ಬ್ರಿಡ್ಜ್ ಇದು ಇದ್ರ ಬ್ರಿಡ್ಜು, ಯಾವುದು ಹೆನ್ನೂರು ಬ್ರಿಡ್ಜು, ಹೆನ್ನೂರಿಗೆ ಹೋಗೋ ರೂಟ್ ಇದೆಯಲ್ಲ, ಅಲ್ಲಿ ಬ್ರಿಡ್ಜ್ ಮೇಲ್ಗಡೆ ಇದ್ದೀನಿ. 2 ಬತ್ತು 80 ರೂಪಾಯಿದು. ಅವನು ಬಿಡ್ತಾಯಿಲ್ಲ, ಎಲ್ಲರೂ ಯಾರೂ ಬಿಡ್ತಾಯಿಲ್ಲ. ಹೊಡೆಯೋ ವರ್ಷದಲ್ಲಿ ಸಮ್ಮೋನ್ ಎಕ್ಸೆಪ್ಟೆಡ್ ಅಂತ ಬರ್ತಾಯಿದೆ. ನಾನೇನೋ ಈ ಟೈಮಲ್ಲಿ ಹುಡುಗರು ಇರಲ್ಲ, ಯಾರೂ ಇರಲ್ಲ ಅಂತ ನಾನು ಅಂದ್ಕೊಂಡ್ರೆ ಈ ಟೈಮಲ್ಲೂ ಕೂಡ ಇದ್ದಾರೆ ಗುರು. ಈ ಟೈಮಲ್ಲೂ ಕೂಡ ಕೆಲಸ ಮಾಡ್ತಾಯಿದ್ದಾರೆ. 80 ರೂಪಾಯಿ 2 ಬಂದಿತ್ತು. 2 ತಗೊಂಬಿಟ್ರು. ನಾನು ತಗೊಳ್ಳೋ ಅಷ್ಟರಲ್ಲಿ ಏನು ಮಾಡ್ತೀರಾ, ಕುತ್ಕೊಂಡಿದ್ದೀನಿ ಇಲ್ಲೇ ನೋಡಿ, ಬ್ರಿಡ್ಜ್ ಮೇಲೆ ಕುತ್ಕೊಂಡಿದ್ದೀನಿ. ಯಾವ ಕಡೆ ಬರುತ್ತೋ ಆ ಕಡೆ ಹೋಗೋಣ. ಆ ಕಡೆ ಹೋದರೆ ಮತ್ತೆ ಯೂಟರ್ನ್ ಮಾಡ್ಕೊಂಬರ್ಬೇಕು. ಈ ಕಡೆ ಏನಾದ್ರು ಪಿಕಪ್ ಇದ್ದರೆ, ಈ ಕಡೆ ಇದ್ದರೆ ಈ ಕಡೆ ಪಿಕಪ್ ಇದ್ದರೆ ಯೂಟರ್ನ್ ಮಾಡ್ಕೊಂಬರ್ಬೇಕು. ಅದಕ್ಕೆ ಬ್ರಿಡ್ಜ್ ಮೇಲೆ ಇದ್ದೀನಿ. ಯಾವ ಕಡೆ ಬೀಳುತ್ತೆ ಆ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು. ಐಡಿಯಾ ಹೆಂಗಿದೆ, ಸಖತ್ತಾಗಿದೆಯಲ್ಲ. ವೇಟಿಂಗ್ ಅಷ್ಟೇ. ಪೇಮೆಂಟ್ಸು ಅವರೇ ಮಾಡ್ತೀರಾ? ಪೇಮೆಂಟ್ ಅಲ್ಲೋಗಿ ಫೋನ್ ಮಾಡಿ ನಾನು ಮಾಡ್ತೀರಾ? ಸರಿ. ಟೈಮ್ 11:20. ಟ್ರಿಪ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಬೇರೆ ಯಾವಾಗ ಕೇಳುತ್ತೆ ನೋಡಿ. ಎಷ್ಟು ಕಿಲೋಮೀಟ್ರ್ ಇರುತ್ತೆ? ನನಗೆ 20 ರೂಪಾಯಿ ಬೇರೆ ಸರ್ಚ್ ಇದೆ ಅನ್ನಿಸ್ತಾ ಇದೆ. ಸ್ಟಾರ್ಟ್ ಮಾಡಿದೆ. ಎಷ್ಟಿದೆ ಅಂದರೆ 97 ರೂಪಾಯಿ ಇದೆ. ಬಟ್ ಸರ್ಚ್ ಕೊಟ್ಟಿದ್ದಾನೆ ನನಗೆ. 97 ರೂಪಾಯಿ ಅಂದರೆ ನಾರ್ಮಲಾಗಿ 4 ಕಿಲೋಮೀಟ್ರ್ ಇರುತ್ತೆ. ಇಲ್ಲೊಂದು ನೋಡಿ 2.5-3 ಕಿಲೋಮೀಟ್ರ್ ಇರುತ್ತೆ ಅನಿಸುತ್ತೆ. 3 ಕಿಲೋಮೀಟ್ರ್ ಐತೆ. ಏನಂದರೆ ಇಲ್ಲೇ ಹೋಗ್ಬಿಟ್ಟು ಮತ್ತೆ ರೋಡ್ಗೆ ಹೋಗಿ ರಾಮಮೂರ್ತಿ ನಗರ ಹೋಗ್ಬೇಕು. ಹಿಂಗೆ ಹೋಗೋಣ, ಬನ್ನಿ ಹಿಂಗೆ ಹೋಗೋಣ. ಫಸ್ಟ್ ಹಿಂಗೋದ್ರು ಓಕೆ, ಬನ್ನಿ ಹಿಂಗೆ ಹೋಗೋಣ. ಓಕೆ, ಇದನ್ನ ಕೊಟ್ಬಿಟ್ಟು ಡೆಲಿವರಿ ಮಾಡ್ತೀನಿ ರೀ. ಡೆಲಿವರಿ ಮಾಡಿಬಿಟ್ಟು ಸಿಗ್ತೀನಿ ನಿಮಗೆ. ಸ್ನೇಹಿತರೆ, ರಾಮಮೂರ್ತಿ ನಗರದಲ್ಲಿ ಇದ್ದೀನಿ. ರಾಮಮೂರ್ತಿ ನಗರ ಅಲ್ಲ, ಇದು ಯಾವುದಿದು ಹೊರಮಾವು ರೋಡಲ್ಲಿ ಇದ್ದೀನಿ. ಏನಂದರೆ ಆಗಲೇ ಒಂದು ಆರ್ಡ್ರ್ ಬಂದಿತ್ತು. ತಗೊಳ್ಳೋ ಅಷ್ಟರಲ್ಲಿ ಲೋಕಲ್ ಆರ್ಡ್ರ್ಗಳು ಹೊಡಿಬೇಕು. ಲೋಕಲ್ ಆರ್ಡ್ರ್ಗಳೇನೆಂದರೆ 20 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾ ಇದ್ದಾನೆ. ಓಕೆ, ಈ ಏರಿಯಾದಲ್ಲಿ ಲೋಕಲ್ ಆರ್ಡ್ರ್ಗಳಿಗೆ 20 ರೂಪಾಯಿ ಎಕ್ಸ್ಟ್ರಾ. ಆಗಲೇ ಮತ್ತೊಂದು 80 ರೂಪಾಯಿ ಬಂದಿತ್ತು ಕಲ್ಯಾಣ ನಗರ. ಹೊಡೆಯೋ ಅಷ್ಟರಲ್ಲಿ ಯಾರೋ ತಗೊಂಡ್ರು. ಇಲ್ಲೇ ಲೋಕಲ್ ಆರ್ಡ್ರು 4 ಕಿಲೋಮೀಟ್ರ್ 3 ಕಿಲೋಮೀಟ್ರ್ 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಇಲ್ಲೇ ಒಂದು 2-3. ನಾನು 2-3 ಹೊಡೆದೆ. ಈಗ ನೋಡಿ ತೋರಿಸ್ತೀನಿ. 2 ಹೊಡೆದೆ ಅನಿಸುತ್ತೆ. 2 ಹೊಡೆದೆ. ಇಲ್ಲಿ ಅರ್ನಿಂಗ್ಸಲ್ಲಿ ಹೊಡೆದ್ರೆ ಇಲ್ಲಿ ನೋಡಿ 66 ರೂಪಾಯಿದೊಂದು, 74 ರೂಪಾಯಿದೊಂದು. ಇವೆಲ್ಲ ಲೋಕಲ್ ಆರ್ಡ್ರ್ಗಳೇ. 3 ಇದು 2 ಕಿಲೋಮೀಟ್ರು. ಇದು 3 ಕಿಲೋಮೀಟ್ರ್ ಇನ್ನೊಂದು. ಬಟ್ ಇನ್ನೊಂದು ಬಂದಿತ್ತು. ಬಟ್ ಬರೋ ಅಷ್ಟರಲ್ಲಿ ತಗೋತಾ ಇದ್ದಾರೆ ಪಾರ್ಟ್ನರ್ಸ್ ಇದ್ದಾರೆ. ಲೋಕಲ್ ಆರ್ಡ್ರ್ಗಳಿದ್ದಾವೆ, ತಗೋತಾ ಇದ್ದಾರೆ. ಅದಕ್ಕೆ ಇವಾಗ ಟೈಮ್ ಬಂದ್ಬಿಟ್ಟು 11:43. ಇಲ್ಲೇ ವೇಟ್ ಮಾಡ್ತಾಯಿದ್ದೀನಿ. ಬರಲಿಲ್ಲ ಅಂದರೆ ಮತ್ತೆ ಕಲ್ಯಾಣನಗರ ಕಡೆ ಹೋಗ್ತಾ ಇರೋದಷ್ಟೇ. ಆರ್ಡ್ರ್ ಅಂತೂ ಬ್ಯಾಕ್ ಟು ಬ್ಯಾಕ್ ಅಂತೂ ಕೊಡಲ್ಲ. ಪೋರ್ಟ್ರಲ್ಲಿ ಗೊತ್ತಲ್ಲ ನಿಮಗೆ, ಬ್ಯಾಕ್ ಟು ಬ್ಯಾಕ್ ಅಂತೂ ಆರ್ಡ್ರ್ ಬರೋಲ್ಲ. ಬಟ್ ಈ ಏರಿಯಾದಲ್ಲಿ ಯಾಕೋ ಇದ್ದಾವೆ ಅಂತ ಅನ್ನಿಸ್ತಾ ಇದೆ. ಕಲ್ಯಾಣ ನಗರು, ಇದು ಯಾವುದು HBR ಲೇಔಟು, ಹೆನ್ನೂರು, ಈ ಕಡೆ ಇಲ್ಲೊಂದು ಬತ್ತು ನೋಡಿ 480 ಎಲೆಕ್ಟ್ರಾನಿಕ್ ಸಿಟಿ. ಹೋಗೋಣ. ತಗೊಳ್ತಾರೆ ನೋಡಿ ಯಾರಾದರೂ. ತಗೊಂಡ್ರು 480 ರೂಪಾಯಿ ತಗೊಂಡ್ರು. ಹೆಂಗೆ ನಮ್ಮ ಹುಡುಗರು ಕಾಯ್ತಾ ಇರ್ತಾರೆ. 10 ಸೆಕೆಂಡ್ ಅಡ್ವಾಂಟೇಜ್ ಇರೋರು ಅವರು ತೊಗೊಂಡಿರೋರು. 480 ರೂಪಾಯಿಗರು ಈ ಟೈಮಲ್ಲಿ. ಖಾಲಿ ರೋಡು, ಸುಮ್ಮನೆ ಹೋಯ್ತಾ ಇರೋದು. ಅಕಸ್ಮಾತ್ ಏನಾದ್ರು ಅವ್ನ ಮನೆ ಆ ಕಡೆನೇ ಇದ್ಬಿಟ್ರೆ ಫುಲ್ ಲಾಟ್ರಿ ಮಾತ್ರ. ಅವ್ನ ಮನೆ ಏನಾದ್ರು ಅಲ್ಲೇ ಇದ್ದರೆ ಫುಲ್ ಲಾಟ್ರಿ. ಕೊಟ್ಬಿಟ್ಟು ಹಂಗೆ ಹೋಗ್ಬಿಡ್ತಾನೆ ಅವನು. ಅದೊಂದು ಸತಿ ಹೇಳೋಕ್ಕಾಗಲ್ಲ. ಈ ಕಡೆಯವ್ರಿಗೆ ಆ ಕಡೆ ಬೀಳುತ್ತೆ, ಆ ಕಡೆಯವ್ರಿಗೆ ಈ ಕಡೆ ಬೀಳುತ್ತೆ. ಆರ್ಡರು ಇದ್ದಾವೆ, ಅವಾಗೊಂದು ಇವಾಗೊಂದು ಇದ್ದಾವೆ. ಹಂಗೆ
₹685 ಆಗಿದೆ. ಆಲ್ರೆಡಿ 57 ಕಿಲೋಮೀಟ್ರ್ ಹೋಗಿದೆ. ಪೆಟ್ರೋಲ್ ಬೇರೆ ಇಲ್ಲ ಗುರು, ಪೆಟ್ರೋಲ್ ಹಾಕ್ಸ್ಬೇಕು. ಇಲ್ಲೆಲ್ಲರೂ ಪೆಟ್ರೋಲ್ ಬಂಕ್ ಇದೆಯಾ ಅಂತ ಹೇಳ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡಿರಿ ಫಸ್ಟ್. ಏನು ಗುರು 12 ಗಂಟೆ 6 ನಿಮಿಷ ಆಯಿತು. ಎಷ್ಟೊತ್ತು ಅರ್ಧ ಗಂಟೆಯಿಂದ ವೇಟ್ ಮಾಡ್ತಾಯಿದ್ದೀನಿ, ಆರ್ಡ್ರೇ ಬರ್ತಾಯಿಲ್ಲ. ಎಷ್ಟೊತ್ತಾಯ್ತಪ್ಪ, ಈಗ ಅರ್ಧ ಗಂಟೆ ಆಯಿತು. ಒಂದು ಆರ್ಡ್ರ್ ಡಾವ್ ಅಂದ್ಕೊಡ, ಏನೂ ಸೌಂಡು ಬರ್ತಾಯಿಲ್ಲ, ಏನೂ ಬರ್ತಾಯಿಲ್ಲ. ಬರ್ರಿ ನಾನು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಅಲ್ಲಿ ಆಗಲೇ ಇದ್ನಲ್ಲ ಅದೇ ಪ್ಲೇಸ್ಗೆ ಹೋಗೋಣ. ಆರ್ಡ್ರ್ ಬರುತ್ತೋ ಇಲ್ವೋ, ಆಗಲೇ ಒಂದು ಬಂದಿರೋ ನಮ್ಮ ಹುಡುಗ ತೊಗೊಂಡ್ಬಿಡ್ತಾರಪ್ಪ. ತಗೊಳ್ಳಿ ಬಿಡಿ, ಅವರಾದರೂ ಹೊಡಿಲಿ. ನೈಟು ವರ್ತಿಲ್ಲ, ಬಟ್ ಏನು ಅಂದರೆ ಬೆಳಗ್ಗೆ ಆದರೂ ಏನು ವರ್ತಿದೆ. ಬೆಳಗ್ಗೆ ಆದರೂ ಈ ಪ್ಲೇಸಲ್ಲಿ ಬಂದರೆ ಅರ್ಧ ಗಂಟೆಗೊಂದು ಬರ್ತವೆ. ಬೆಳಗ್ಗೆನೂ ಅಷ್ಟೇ, ನೈಟು ಅಷ್ಟೇ, ಹೇಳೋಕ್ಕಾಗಲ್ಲ ಆರ್ಡ್ರ್ಗಳು ಹೆಂಗಿರ್ತವೆ ಅಂತೇಳ್ಬಿಟ್ಟು. ಲಕ್ಕು ಆಗಲೇ ಒಂದು ₹400 ಬಂದಿತ್ತಲ್ಲ, ಅದೇ ಥರ ಲಕ್ಕು. 10 ನಿಮಿಷ ಯಾರು ತೊಗೊಳ್ಳಿಲ್ಲ, ನಾನು ತೊಗೊಂಡ್ಬಿಡ್ತಾಯಿದ್ದೆ ₹400. ಎಲೆಕ್ಟ್ರಾನ್ ಸಿಟಿಗೆ ಹೋಗಿ ಡ್ರಾಪ್ ಮಾಡ್ತಾಯಿದ್ದೆ, ಹಂಗೆ ನೈಸ್ ರೋಡ್ ಮೇಲೆ ಹಿಂಗೆ ಮನೆಗೆ ಹೋಗಿ ಮಾಡ್ಕೊಂಡ್ಬಿಡ್ತಾಯಿದ್ದೆ ಅಷ್ಟೇ. ಇವಾಗ ಆರ್ಡ್ರ್ ಕೊಡ್ತಾಯಿಲ್ಲ. 12:30 ಆಯಿತು. ಏನು ಗುರು ಮಾಡೋದೀಗ? ಚಳಿ ಬೇರೆ ಐತೆ, ಜಾಸ್ತಿ ಚಳಿನೇ ಐತೆ. ಅಲ್ಲೇ ಕಲ್ಯಾಣ ನಗರ ಹತ್ರನೇ ಇದ್ದೀನಿ. ಲೋಕಲ್ ಯಾರಾದರೂ ಕೊಟ್ಟರು ಹೊಡಿಬೇಕು. ಲಾಂಗೂ ಬರ್ತಾಯಿಲ್ಲ, ಲೋಕಲು ಬರ್ತಾಯಿಲ್ಲ, ಯಾವೂ ಬರ್ತಾಯಿಲ್ಲ. ಒಟ್ಟಾರೆ ಎಲ್ಲರೂ ಮಲ್ಕೊಂಡವ್ರು ಅನಿಸುತ್ತೆ. ಆರ್ಡ್ರ್ ಬರ್ತಾಯಿಲ್ಲ ಅಂತ ವೇಟ್ ಮಾಡಿ ಸಾಕಾಯಿತು. ಇಲ್ಲೊಂದು ಕಡೆ ಅಂಕಲ್ನೊಬ್ಬರು ಟೀ ಮಾರ್ತಾಯಿದ್ರು. ಟೀ ಕುಡ್ಕೊಂಡು ಇಲ್ಲಿ ನಾನಿರೋದು ಮತ್ತೆ ಅದೇ ಬ್ರಿಡ್ಜ್ ಹತ್ರ, ಹೆನ್ನೂರು ಬ್ರಿಡ್ಜ್ ಅಂತ ಬಂದು ಮತ್ತೆ ವೇಟ್ ಮಾಡೋಕ್ಕೆ ನಾನು ಕೂಡ ಸ್ಟಾರ್ಟ್ ಮಾಡಿದೆ. ಅಲ್ಲ, ಟೀ ಕುಡಿದು ಅರ್ಧ ಗಂಟೆ ಆಯಿತು. ಇಲ್ಲೇ ಟೀ ಕುಡಿದಿದ್ದು. ಇಲ್ಲೇ ನಾನು ಹೆನ್ನೂರು ಬ್ರಿಡ್ಜ್ ಮೇಲ್ಗಡೆ ಇದ್ದೀನಿ. ಹೆನ್ನೂರಿಗೆ ಹೋಗೋ ರೂಟು 1 ಅವರ್ ಆಯಿತು ಗುರು. ಲಾಸ್ಟ್ ಸೌಂಡ್ ಬಂದು 1 ಅವರ್ ಆಯಿತು. ಆರ್ಡರೇ ಬರ್ತಾಯಿಲ್ಲ. ಇವಾಗ ಟೈಮ್ ಬಂದುಬಿಟ್ಟು 12:30 ಆಗಿದೆ. 1 ಅವರ್ ಮೇಲಾಯಿತು, ಸೌಂಡೇ ಬರ್ತಾಯಿಲ್ಲ. ₹50 ಆರ್ಡ್ರ್ ಬರ್ತಾಯಿಲ್ಲ, ₹100 ಆರ್ಡ್ರ್ ಬರ್ತಾಯಿಲ್ಲ, ಯಾವುದೂ ಬರ್ತಾಯಿಲ್ಲ. ಏನಿಲ್ಲ, ಮನೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ, ಅಲ್ಲಿ ನಾಗವರ ಒಳಗೆ ಹೋಗೋಣ. ಯಾವ್ದಾದ್ರು ಆರ್ಡ್ರ್ ಬಂದರೆ ತಗೊಳ್ಳೋಣ. ನಮ್ಮ ಮನೆ ರೂಟ್ ಹೋಗ್ತಾ ಇರೋಣ ಅಷ್ಟೇ, ಇನ್ನೇನು. ಇವತ್ತಿನ ಅರ್ನಿಂಗ್ಸ್ ಬಂದ್ಬಿಟ್ಟು ಮನೆ ಹತ್ರ ಹೋಗಿ ನಿಮಗೆ ತಿಳಿಸ್ತೀನಿ. ಸ್ನೇಹಿತರೆ, ಇವಾಗ ಟೈಮು 12:46, 1 ಅವರ್ ಮೇಲಾಯಿತು. ಸೌಂಡೇ ಬರ್ತಾಯಿಲ್ಲ ಅದರದ್ದು. ಇವಾಗ ಅರ್ನಿಂಗ್ಸ್ ನೋಡ್ಬಿಡೋಣ. ಇವತ್ತಿಂದು 0 ಅಂದರೆ 12 ಗಂಟೆ ಮೇಲೆ ₹685 ಆಗಿದೆ. 70 ಕಿಲೋಮೀಟರ್ ಓಡಿದೆ. ಮನೆ ಹತ್ರನೇ ಇದ್ದೀನಿ. 70 ಅಂದರೆ ಒಂದು 80 ಹಿಡಿದ್ರು ₹200 ತೆಗಿಬೇಕು. ₹485 ಉಳ್ದೈತೆ. ಎಷ್ಟು ಅವರ್ ಅಂದರೆ 6 ಗಂಟೆಯಿಂದ 7 ಗಂಟೆ, 8 ಗಂಟೆ, 9 ಗಂಟೆ, 10 ಗಂಟೆ, 11 ಗಂಟೆ, 12 ಗಂಟೆ, 6 ಅವರ್ಗೆ ₹400 ಉಳ್ದೈತೆ. ಓಕೆ, ನೈಟು 12 ಗಂಟೆ ಮೇಲೆ ಆರ್ಡ್ರ್ಗಳು ಇರಲ್ಲ, ಸುಮ್ಮನೆ ವೇಸ್ಟು. ನಿಮಗೆ ಎಕ್ಸ್ಪೀರಿಯೆನ್ಸ್ಗೋಸ್ಕರ ಇದೊಂದು ವಿಡಿಯೋ ಮಾಡಿದ್ದೆ. ಯಾರು ನೈಟಲ್ಲಿ 10-11 ಗಂಟೆವರೆಗೂ ಮಾಡಿ, ರಾತ್ರಿ ಯಾರು ಟ್ರೈ ಮಾಡೋಕ್ಕೆ ಹೋಗಬೇಡಿ ಅಂತ ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ನ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್, ಟೇಕ್ ಕೇರ್.